ಎಲ್ಲೋ ಒಂದು ಕಡೆಗೆ ಬೆಂಗಳೂರಿನಿಂದಲೇ ಸ್ವಚ್ಛ ಭಾರತ ಶುರುವಾಗಿದೆ ಏನೋ ಅಂತ ಅನಿಸ್ತಾ ಇದೆ. ಯಾಕಂದರೆ ಈ ಫುಟ್ಪಾತಲ್ಲಿರುವಂಥವರು ಅವ್ರನ್ನ ತೆರವುಗೊಳಿಸಿದ್ದಾಯಿತು. ಈಗ ಕಣ್ಣು ಬಿದ್ದಿರುವಂಥದ್ದು ಈ ಅನಗತ್ಯವಾಗಿ ವೆಹಿಕಲ್ಗಳು ನಿಲ್ಲಿಸಿರ್ತಾರಲ್ಲ, ಅದು ನೀವು ಯಾವುದೇ ಕಚೇರಿಯ ಮುಂದ್ಗಡೆ ನೋಡಿ, ಕೆಲವೊಂದು ವೆಹಿಕಲ್ಗಳು ನಿಂತಿರ್ತವೆ, ಯಾರದ್ದು ಅಂತ ಗೊತ್ತಿರಲ್ಲ, ತಿಂಗಳಾನುಗಟ್ಟಲೆ ಅಲ್ಲೇ ನಿಂತಿರ್ತವೆ, ತುಕ್ಕು ಹಿಡಿದು ಹೋಗಿರ್ತವೆ, ಎತ್ತುವಂಥವ್ರು ಯಾರೂ ಇಲ್ಲ. ಇಂಥವೆಲ್ಲ ವೆಹಿಕಲ್ಗಳನ್ನ ನಿಲ್ಲಿಸಿರ್ತಾರಲ್ಲ, ಅವೇನೇ ಅಪಾಯಕ್ಕೆ ಕಾರಣ. ಮುಂಬೈನಲ್ಲಾದಂಥ ಬ್ಲಾಸ್ಟ್ಗಳನ್ನು ನಾವು ಜ್ಞಾಪಿಸ್ಕೋಬೇಕು. ಯಾರು ಯಾವನ್ ತಂದು ಇಟ್ಟಿದ್ನೋ, ಎಲ್ಲಿ ನಿಂತಿದ್ವೋ ವೆಹಿಕಲ್ಗಳು, ಡಮ್ ಡಮ್ ಅಂದ್ಬಿಟ್ವು, ಮುಗಿತು ಕತೆ. ಈಗ ನೋಡಿ, ಬೆಂಗಳೂರಿನಲ್ಲಿ ರಸ್ತೆ ಬದಿ ಯಾವ್ಯಾವ ವೆಹಿಕಲ್ಗಳು ನಿಂತಿರ್ತವೆ, ಹಳೇ ಗಾಡಿಗಳನ್ನು ಎತ್ಕೊಂಡು ಹೋಗ್ತಾರೆ, ಎತ್ಕೊಂಡೋಗಿ ಗುಜರಿಗೆ ಹಾಕ್ತಾರೆ. ಹುಷಾರು, ಇವತ್ತು ಬೆಳಗ್ಗೆ 9:30 ಶುರುವಾಗುತ್ತೆ. ಮೊದಲು ವಾಹನಗಳ ಮೇಲೆ ನೋಟಿಸ್ ಅಂಟಿಸ್ತಾರೆ, ಅದಾದಮೇಲೆ ವಾಹನಗಳಿಗೆ ವೀಲ್ ಕ್ಯಾಪ್ ಹಾಕ್ತಾರೆ. ಇಷ್ಟೆಲ್ಲ ಆದಮೇಲೂ ನೀವೇನಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂತಂತಂದರೆ ಎತ್ಕೊಂಡು ಹೋಗಿ ಹರಾಜು ಹಾಕ್ತಾರೆ ಅಷ್ಟೇನೆ. ಎಲ್ಲೆಲ್ಲಿ ನೀವು ನೋ ಪಾರ್ಕಿಂಗ್ ಜಾಗದಲ್ಲಿ ವೆಹಿಕಲ್ಗಳು ನಿಲ್ಲಿಸಿರ್ತೀರಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ವೆಹಿಕಲ್ಗಳನ್ನು ಇಟ್ಟಿರ್ತೀರಿ, ಮೊದಲು ಸ್ಟಿಕ್ಕರು, ಆಮೇಲೆ 7 ದಿನ, ಅದಾದಮೇಲೆ ನೀವು ನಿಮ್ಮ ಪಾಡಿ ನೀವು ಎತ್ಕೊಂಡು ಹೋಗಬೇಕು. ಎತ್ಕೊಂಡು ಹೋಗಲಿಲ್ಲ ಅಂತಂತಂದರೆ ವಾಹನ ಜಪ್ತಿ ಮಾಡ್ತಾರೆ. ಜಪ್ತಿ ಆದಮೇಲೂ ವಾಹನಗಳ ಮಾಲೀಕರು ಬರಲಿಲ್ಲ ಅಂತಂತಂದರೆ ಬಹಿರಂಗವಾಗಿ ಹರಾಜು ಹಾಕ್ತಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಾವು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ಫುಟ್ಪಾತ್ನಲ್ಲಿ ಇರುವಂಥ ಒತ್ತುವರಿಗಳನ್ನು ತೆರವು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ನಾವು ಎಲ್ಲವನ್ನೂ ಕೂಡ ಟ್ಯಾಕಲ್ ಮಾಡ್ತಾ ಇದ್ದೇವೆ. ನಾವು ಮಾಡ್ತಾ ಇರೋದು ಇದು ಸಂಗತಿ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು. ಸುಪ್ರೀಂ ಕೋರ್ಟಿನ ಸ್ಪಷ್ಟ ನಿರ್ದೇಶನ ಇದೆ, ಅದರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟಿನ ನಿರ್ದೇಶನ ಇದೆಯಲ್ಲ, ಅದು ಸರ್ಕಾರಕ್ಕೆ ಸಿಕ್ಕಿರುವಂಥ ಪ್ರಮುಖವಾದಂಥ ಅಸ್ತ್ರ ಇದು. ಯಾಕಂದರೆ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ನಡೆದಾಡುವಂಥದ್ದು ಇದೆಯಲ್ಲ ಫುಟ್ಪಾತ್, ಅದು ಸಾರ್ವಜನಿಕರ ಹಕ್ಕು, ಸುರಕ್ಷಿತ ಫುಟ್ಪಾತ್, ಅದಕ್ಕೆ ಕ್ರಮ ಕೈಗೊಳ್ಳಲೇಬೇಕು. ಜನ ರಸ್ತೆ ಮೇಲೆ ನಡೆದಾಡಿದ್ರೆ ಆಕ್ಸಿಡೆಂಟ್ಗಳಾಗ್ತವೆ, ಸತ್ತರೆ ಯಾರು ಹೊಣೆ? ಫುಟ್ಪಾತ್ಗಳಿರುವಂಥದ್ದೇನು ಅಂದರೆ ಜನ ರಸ್ತೆಯಲ್ಲಿ ನಡೆಯೋಕ್ಕಲ್ಲ, ಫುಟ್ಪಾತ್ಗಳ ಮೇಲೆ ನಡಿಬೇಕು. ಸುಪ್ರೀಂ ಕೋರ್ಟ್ ಯಾವಾಗ ಹೇಳ್ತಲ್ಲ, ಇದೊಂದು ಅಸ್ತ್ರ ಸಿಕ್ಕಿದೆ. ಈಗ ನೋಡಿ, ಎಲ್ಲವನ್ನೂ ಕೂಡ ತೆರವುಗೊಳಿಸ್ತಿರುವಂಥದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನಪ್ಪ ಅಂತಂದರೆ, ವೆರಿ ಇಂಪಾರ್ಟೆಂಟ್ಲಿ, ಈ ವೆಹಿಕಲ್ಗಳನ್ನು ನಿಲ್ಲಿಸಿ ಹೋಗ್ತಾರಲ್ಲ, ಅದು ಸಾಲು ಸಾಲು ವೆಹಿಕಲ್ಗಳು ನಿಂತಿರ್ತವೆ. ಬನ್ನಿ, ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಈರಣ್ಣ ಕೂಡ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಇಬ್ಬರ ಜೊತೆಗೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಮೊದಲು ಲಕ್ಷ್ಮೀ ನರಸಿಂಹ ಅವ್ರ ಜೊತೆಗೆ ಶುರು ಮಾಡ್ತೀನಿ. ಲಕ್ಷ್ಮೀ, ನೋಡ್ತಾ ಇದ್ದೀವಿ ನಾವು, ಈಗ ಫುಟ್ಪಾತ್ ಆಯಿತು, ಈಗೇನು ಅಂತಂದರೆ ಈಗ ವೆಹಿಕಲ್ಗಳನ್ನು ಯಾರ್ಯಾರು ನಿಲ್ಲಿಸಿ ಹೋಗ್ತಾರಲ್ಲ, ಸೊ ಅವ್ರ ಮೇಲೂ ಕೂಡ ಕಣ್ಣು ಬಿದ್ದಿದೆ. ನಿಜ, ಈ ವೆಹಿಕಲ್ಗಳನ್ನು ಯಾರು ನಿಲ್ಲಿಸಿರ್ತಾರೋ ಏನು, ಯಾರ ಮಾಲೀಕರು? ನಾನು ಈ ಮುಂಬೈನ ಉದಾಹರಣೆಗಳು ಕೊಡ್ತಾ ಇದ್ದೆ. ಮುಂಬೈನಲ್ಲೂ ಕೂಡ ಹಿಂದೆ ಇದೇ ರೀತಿಯ ವೆಹಿಕಲ್ಗಳನ್ನು ಸಾಲುಗಟ್ಟಿ ನಿಲ್ಲಿಸ್ಬಿಡ್ತಾಯಿದ್ರು. ಯಾವಾಗ ಬ್ಲಾಸ್ಟ್ ಆಯ್ತಲ್ಲ, ಆವಾಗ ಗೊತ್ತಾಯಿತು ಯಾವ್ಯಾವ ನಿಂತಿರೋಂಥ ವೆಹಿಕಲ್ಗಳಲ್ಲಿ ಯಾರ್ಯಾರು ಏನೇನು ತುಂಬ ಹೋಗ್ಬಿಡ್ತಾರೋ ಏನೋ ಎತ್ತ ಅಂತ. ಬೆಂಗಳೂರಿನಲ್ಲಿ ಗುಡ್ಡೆ ಹಾಕಿದ್ರೆ ನನಗೆ ಗೊತ್ತಿದೆ, ಈ ಸಾವಿರಾರಲ್ಲ ಲಕ್ಷಾಂತರ ವೆಹಿಕಲ್ಗಳು ಸಿಕ್ಕಿಬಿಡ್ತವೆ. ಅಷ್ಟರ ಮಟ್ಟಿಗೆ ಜನ ನಿಲ್ಲಿಸಿ ಹೋಗಿರ್ತಾರೆ. ಕೆಲವ್ರದ್ದಂತೂ ಅಡ್ರೆಸ್ ಇರಲ್ಲ, ಗೊತ್ತು ಗುರಿ ಇರಲ್ಲ ಅಂಥದ್ದು. ಈಗ ಅಂಥವುಗಳನ್ನು ಕೂಡ ತೆರವುಗೊಳಿಸುವಂಥ ಪ್ರಕ್ರಿಯೆ ಶುರು ಆಗ್ತಾ ಇದೆ, ಏನಂತೀರಿ? ರಂಗನಾಥ್, ಹೌದು, ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ಶುರುವಾಗಿ ಇವತ್ತಿಗೆ 10 ದಿನ ಆಯಿತು. ಸೊ ಇದರ ಮಧ್ಯೆ ಮತ್ತೊಂದು ಮಹತ್ವದ ಕಾರ್ಯಾಚರಣೆಗೆ ಜಿಬಿ ಹಾಗೂ ಟ್ರಾಫಿಕ್ ಪೊಲೀಸರು ಸಜ್ಜಾಗಿದ್ದಾರೆ. ಎಲ್ಲೆಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಅಥವಾ ನೋ ಪಾರ್ಕಿಂಗ್ ಪ್ರದೇಶಗಳಲ್ಲಿ ಶಾಶ್ವತವಾಗಿ ಅನಾಥ ವಾಹನಗಳನ್ನು ಬಿಟ್ಟು ಹೋಗಿದ್ದಾರೆ, ಸೊ ನಿರ್ಲಕ್ಷ್ಯವನ್ನ ಮಾಡಿ ಹಾಗೆ ಬಿಟ್ಟು ಹೋಗಿದ್ದಾರೆ, ಅವುಗಳ ಮಾಲೀಕರಿಗೆ ಬಿಸಿ ಮುಡ್ತಕ್ಕಂಥ ಕೆಲಸಕ್ಕೆ ಜಿಬಿಎ ಮುಂದಾಗಿರ್ತಕ್ಕಂಥದ್ದು. ನನಗೆ ಸದ್ಯಕ್ಕೆ ಬೆಂಗಳೂರಿನ ರಿಚ್ಮಂಡ್ ಟೌನ್ನ ನಂಜಪ್ಪ ಸರ್ಕಲ್ ಬಳಿ ಇದ್ದೀನಿ. ನೋಡ್ತಾ ಹೋಗ್ತೀನಿ ಯಾವ ರೀತಿ ಒಂದು ವಾಹನಗಳಿಗೆ ಬಿಸಿ ಮುಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ. ಯಾವ ರೀತಿಯಾಗಿ ಈ ರೀತಿ ವಾಹನಗಳು ಹಲವು ತಿಂಗಳುಗಳಿಂದ ವರ್ಷಗಳಿಂದ ನೋ ಪಾರ್ಕಿಂಗ್ ಪ್ರದೇಶಗಳಲ್ಲಿ ಅಥವಾ ಫುಟ್ಪಾತ್ಗಳ ಮೇಲೆ ಬಿಟ್ಟು ಹೋಗಿರ್ತಾರೆ. ಅಂತ ವಾಹನಗಳನ್ನ ಗುರುತಿಸಿ ಅವುಗಳಿಗೆ ಮೊದಲ ಭಾಗವಾಗಿ ನೋಟಿಸ್ ಅನ್ನ ಅಂಟಿಸ್ತಾರೆ. ಸ್ಟಿಕ್ಕರ್ ರೀತಿಯಾಗಿ ವಾಹನಗಳ ಮೇಲೆ ನೋಟಿಸ್ ಅನ್ನ ಅಂಟಿಸ್ತಾರೆ. ತದಬಳಿಕ 7 ತಿಂಗಳ ಕಾಲಾವಕಾಶವನ್ನು ಕೂಡ ಆ ವಾಹನಗಳ ಮಾಲೀಕರಿಗೆ ಕೊಡ್ತಾರೆ. ಅಷ್ಟರ ಒಳಗೆ ಅವರು ಗಾಡಿಗಳನ್ನ ತಾವಾಗಿ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಎತ್ಕೊಂಡು ಹೋಗಬೇಕು, ತೆರವು ಮಾಡಿಕೊಳ್ಬೇಕು.
ಇಲ್ಲವಾದ ನಿಟ್ಟಿನಲ್ಲಿ ಮತ್ತೆ GBA ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಪೊಲೀಸರು ಬಂದು ಆ ಒಂದು ವಾಹನ ಯಾರು ನೋಟಿಸ್ ಅಂಟಿಸಿರ್ತಾರೆ ಆ ವಾಹನ ತೆರವು ಆಗಿಲ್ಲ ಅಂತಂದ್ರೆ ಅದನ್ನ ಜಪ್ತಿ ಮಾಡ್ತಕ್ಕಂಥ ಕೆಲಸಕ್ಕೆ ಟ್ರಾಫಿಕ್ ಪೊಲೀಸರು ಹಾಗೂ GBA ಮುಂದಾಗುತ್ತೆ. ಅದನ್ನ ತೆಗೆದುಕೊಂಡು ಹೋಗಿ ಒಂದು ಕಡೆ ಅದನ್ನ ಇಟ್ಟು ಬಳಿಕ ಕಾನೂನಿನ ಪ್ರಕಾರ ಏನು ಅದನ್ನ ಹರಾಜು ಹಾಕಬೇಕು ಆ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ. ಈಗಾಗಲೇ ಜುಲೈ 10ನೇ ತಾರೀಕುವರೆಗೂ ಕೂಡ ಕಾಲಾವಕಾಶ ಕೊಡಲಾಗಿತ್ತು. ಎಲ್ಲೆಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಶಾಶ್ವತವಾಗಿ ನಿಲ್ಲಿಸಿದ್ದಾರೆ, ಅನಾಥ ವಾಹನಗಳನ್ನು ನಿಲ್ಲಿಸಿದ್ದಾರೆ, ತೊಳ್ಳು ಬಂಡಿಗಳನ್ನು ನಿಲ್ಲಿಸಿದ್ದಾರೆ, ಫುಟ್ಪಾತ್ಗೆ ಓಡಾಡೋದಕ್ಕೆ ಅಡ್ಡಿ ಆಗುತ್ತೆ, ಆ ವಾಹನಗಳ ಓಡಾಟಕ್ಕೆ ಅಡ್ಡಿ ಆಗುತ್ತೆ, ಸಂಚಾರ ವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ ಅಂತ ವಾಹನಗಳನ್ನ ತಾವಾಗಿಯೇ ತೆರವು ಮಾಡಿಕೊಳ್ಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಆದರೆ ಬೆಂಗಳೂರಿನ ಸಾಕಷ್ಟು ಕಡೆಯಲ್ಲಿ ಇನ್ನೂ ಕೂಡ ವಾಹನಗಳನ್ನು ಎತ್ತಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಿಲ್ಲಿಸೋ ಬದಲು ಸಾರ್ವಜನಿಕ ಪ್ರದೇಶಗಳು ನಿಲ್ಲಿಸಿದ್ರೆ ಯಾರೂ ಕೇಳಲ್ಲ ಅಂತಕ್ಕಂಥ ಒಂದು ಮನೋಭಾವದಿಂದ, ನಿರ್ಲಕ್ಷ್ಯದ ಮನೋಭಾವದಿಂದ ಒಂದಷ್ಟು ವಾಹನಗಳ ಮಾಲೀಕರು ಸಾರ್ವಜನಿಕ ಪ್ರದೇಶಗಳಲ್ಲಿ ವಾಹನಗಳನ್ನ ನಿಲ್ಲಿಸಿ ಹಾಗೆ ಬಿಟ್ಟಿರ್ತಾರೆ. ಯಾರು ಕೂಡ ತಿಂಗಳಾನುಗಟ್ಲೆ ಆದ್ರೂ ವರ್ಷಾನುಗಟ್ಲೆ ಆದ್ರೂ ಹಾಗೆ ಬಿಟ್ಟು ಹೋಗ್ತಾರೆ. ಏನಾಯ್ತು ವಾಹನ ಅನ್ನೋದನ್ನು ಕೂಡ ನೋಡಕ್ ಬರಲ್ಲ. ಬಟ್ ಆದ್ರೆ ಈ ಒಂದು ಪ್ರದೇಶ ಈ ರೀತಿಯಾಗಿ ಪಾರ್ಕಿಂಗ್ಗೆ ಸೀಮಿತ ಆಗೋದ್ರಿಂದ ಫುಟ್ಪಾತ್ ಓಡಾಡೋಕ್ಕೆ ಸಮಸ್ಯೆ ಆಗುತ್ತೆ, ವಾಹನಗಳ ಓಡಾಟಕ್ಕೆ ಸಮಸ್ಯೆ ಆಗಿ ಸಂಚಾರ ವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ. ಸೊ ಇವತ್ತು ಕೃಷ್ಣಬೈರೇಗೌಡರು ಸಾಂಕೇತಿಕವಾಗಿ ಬೆಳಗ್ಗೆ 9:45ಗೆ ಕ್ವೀನ್ಸ್ ರಸ್ತೆಯಲ್ಲಿ ಈ ಒಂದು ಕಾರ್ಯಾಚರಣೆಗೆ ಅಧಿಕೃತ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಸೊ ನಿನ್ನೆಯಿಂದಲೂ ಕೂಡ GBA 5 ನಗರ ಪಾಲಿಕೆ ಸಿಬ್ಬಂದಿ ಸ್ಥಳಗಳನ್ನ ಗುರುತಿಸಿದ್ದಾರೆ. ಯಾವ ರಸ್ತೆಗಳಲ್ಲಿ ಹೆಚ್ಚಾಗಿ ಈ ರೀತಿ ಅನಾಥ ವಾಹನಗಳು ಇದಾವೆ ಅವುಗಳನ್ನ ಗುರುತಿಸಿ ಸ್ಟಿಕ್ಕರ್ ರೀತಿಯ ನೋಟಿಸ್ ಅನ್ನು ಈಗಾಗಲೇ ಅಂಟಿಸ್ತಾ ಇದ್ದಾರೆ. ಸೊ ಇವತ್ತಿಂದ ಕಾರ್ಯ ಆರಂಭ ಆಗುತ್ತೆ. ಸಾಕಷ್ಟು ವಾಹನಗಳು ಬೆಂಗಳೂರಿನಲ್ಲಿದೆ. ಇದನ್ನು ತೆರವು ಮಾಡಿದ್ರೆ ಇನ್ನಷ್ಟು ವಾಹನಗಳ ಒಂದು ಹೋರಾಟಕ್ಕೆ ಅನುಕೂಲ ಆಗುತ್ತೆ, ಸಂಚಾರ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಕಾರ್ಯಾಚರಣೆಯ ಉದ್ದೇಶವಾಗಿದೆ. ಓಕೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ಮಾತಾಡ್ತೀನಿ. ಈರಣ್ಣ ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಶಾಂತಿನಗರದಲ್ಲಿದ್ದಾರೆ. ಅಲ್ಲೂ ಕೂಡ ವೆಹಿಕಲ್ಗಳು ಸಾಲಗಟ್ಟಿ ನಿಂತಿವೆ. ಯಾರ ವೆಹಿಕಲ್ಗಳು ಏನು ಅನ್ನುವಂಥದ್ದು ಗೊತ್ತಿಲ್ಲ. ವೀರಣ್ಣ, ನೀವು ಸ್ಥಳದಲ್ಲೇ ಇದ್ದೀರಿ. ಈ ವೆಹಿಕಲ್ಗಳ ತೆರವು ಇದೊಂದು ಭಾಳ ಒಳ್ಳೆ ನಿರ್ಧಾರ. ಇದು ನೀವು ಫುಟ್ಪಾತ್ ವಿಚಾರ ಸಂಬಂಧಪಟ್ಟಂಗೆ ಆದ್ರೂ ಕೆಲವರು ಆಕ್ರೋಶ ಇದೆ ಅಂತ ಅನ್ಬೋದು. ಆದರೆ ಇಂಥ ಈ ದರಿದ್ರ ವೆಹಿಕಲ್ಗಳು ನಿಲ್ಲಿಸಿರ್ತಾರಲ್ಲ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ, ಅವುಗಳನ್ನ ನೆತ್ಕೊಂಡು ಹೋದರೆ ಯಾರೂ ಕೂಡ ಶಾಪ ಹಾಕಲ್ಲ. ಹಂಗಿದೆ ಸ್ಥಿತಿ. ಏನಂತೀರಿ? ರಂಗನಾಥ್, ಏನು CM DK ಶಿವಕುಮಾರ್ ಸರ್ಕಾರ ಬಂದ ನಂತರ ಬೆಂಗಳೂರು ಏನು ಬೆಂಗಳೂರು ಇದೆ ಅದನ್ನ ಬ್ರ್ಯಾಂಡ್ ಬೆಂಗಳೂರು ರೀತಿ ಮಾಡಬೇಕು ಅಂತ ಹಿಂದೆ DCM ಆಗಿದ್ದಾಗ DK ಶಿವಕುಮಾರ್ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ರು. ಆದ್ರೆ ಆ ನಂತರ ಸಾಕಷ್ಟು ಕೆಲಸಗಳು ಆಗ್ತಾ ಇತ್ತು. ಆದ್ರೆ DK ಶಿವಕುಮಾರ್ ಅವರು CM ಆದ ನಂತರ ಈ ಜವಾಬ್ದಾರಿಯನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ಅವರ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅದರ ಭಾಗವಾಗಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅದ್ರ ಮಧ್ಯೆ ಇದೀಗ GBA ಅಧಿಕಾರಿಗಳು ಹೊಸ ಕೆಲಸವನ್ನ ಶುರು ಹಚ್ಕೊಂಡಿದ್ದಾರೆ. ಏನು ಸಾರ್ವಜನಿಕ ರಸ್ತೆಗಳಲ್ಲಿ ಮತ್ತು ಸಾರ್ವಜನಿಕ ರಸ್ತೆ ಅಕ್ಕಪಕ್ಕದಲ್ಲಿ ಮತ್ತು ಫುಟ್ಪಾತ್ ಮೇಲೆ ಏನು ಅನಾಥವಾಗಿ ವಾಹನಗಳು ಬಿದ್ದಿರ್ತವೋ ಅದನ್ನ ತೆರವು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನೀಗ ಶಾಂತಿನಗರದಲ್ಲಿದ್ದೀನಿ. ಶಾಂತಿನಗರದ ಮುಖ್ಯ ರಸ್ತೆ ಇದು. ಈ ಮುಖ್ಯ ರಸ್ತೆ ಅಕ್ಕಪಕ್ಕ ಸಾಕಷ್ಟು ವಾಹನಗಳು ನಿಂತಿದ್ದಾವೆ. ಅದರಲ್ಲಿ ಈ ಸುಮಾರು ಐದಾರು ತಿಂಗಳಿಂದ ಕೆಲವೊಂದಿಷ್ಟು ವಾಹನಗಳನ್ನ ಅನಾಥವಾಗಿ ಬಿಟ್ಟು ಹೋಗಿದ್ದಾರೆ. ಅವರು ಯಾರು ತಂದು ಹಾಕಿದ್ದಾರೆ, ಮಾಲೀಕರು ಯಾರು, ಹೇಗೆ ಬಿಟ್ಟು ಹೋಗಿದ್ದಾರೆ ಏನು ಗೊತ್ತೇ ಇಲ್ಲದೆ ಅನಾಥವಾಗಿ ಬಿದ್ದಿದ್ದಾವೆ. ಅಂತಹ ವಾಹನಗಳನ್ನ ಇಂದಿನಿಂದಲೇ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ಮೊದಲಿಗೆ ಅನಾಥ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸುವ ಕೆಲಸ ಮಾಡ್ತಾರೆ. ಆ ನಂತರ ಅವರಿಗೆ ಒಂದು ವಾರದ ಸಮಯಾವಕಾಶ ಕೊಡ್ತಾರೆ. ಅಷ್ಟರಲ್ಲಿ ಅವರು ವಾಹನಗಳನ್ನ ತೆಗೆದುಕೊಂಡು ಹೋಗದಿದ್ರೆ ಅದನ್ನ ಬಿಡ್ಡಿಂಗ್ ಮೂಲಕ ಹರಾಜು ಹಾಕುವ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಕೆಲವೊಂದಿಷ್ಟು ಆಟೋಗಳು, ಕೆಲವೊಂದಿಷ್ಟು ವ್ಯಾನ್ಗಳನ್ನ ಪಾರ್ಕ್ ಮಾಡಿದ್ದಾರೆ. ಆದ್ರೆ ಇನ್ನೂ ಕೆಲವು ವಾಹನಗಳು ಇದ್ದಾವೆ. ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಮಾರುತಿ 800 ಕಾರು. ಈ ಕಾರು ಎಷ್ಟು ವರ್ಷಗಳಿಂದ ಇಲ್ಲಿದೆಯೋ ಗೊತ್ತಿಲ್ಲ. ಆ ಕಾರಿನ ಪರಿಸ್ಥಿತಿ ನೋಡಿ, ಆ ಟೈರ್ ಪಂಚರ್ ಆಗಿದೆ, ಆ ವಾಹನ ಯಾರದ್ದು ಮತ್ತೆ ಎಲ್ಲ ತುಕ್ಕು ಹಿಡಿದೋಗಿದೆ. ಇಂತಹ ವಾಹನಗಳನ್ನ ತೆರವು ಮಾಡುವ ಕೆಲಸ ಇದೀಗ GBA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಸಾಂಕೇತಿಕವಾಗಿ ಕೃಷ್ಣಬೈರೇಗೌಡರು ಈ ಕೆಲಸಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಇನ್ಮೇಲೆ ಇಂತಹ ವಾಹನಗಳನ್ನ, ಅನಾಥವಾಗಿ ಬಿದ್ದಿರೋ ವಾಹನಗಳನ್ನ ತೆರವು ಮಾಡೋ ಕೆಲಸ ನಡೆಯುತ್ತೆ. ಈ ಮೂಲಕ ಸಾರ್ವಜನಿಕರಿಗೆ ಸುಗಮವಾಗಿ ರಸ್ತೆ ವಾಹನ ಸಂಚಾರ ಮತ್ತು ಫುಟ್ಪಾತ್ ನಲ್ಲಿ ಹೋಗುವ ಏನು ಪಾದಚಾರಿಗಳಿಗೆ ಸರಳವಾಗಿ ಹೋಗಬೇಕು. ಈಗ ನೋಡಿ, ಫುಟ್ಪಾತ್ ನಲ್ಲೇ ಈ ವಾಹನಗಳನ್ನ ಪಾರ್ಕ್ ಮಾಡಿದ್ದಾರೆ. ಇದರಿಂದ ಜನ ಮುಖ್ಯ ರಸ್ತೆಗೆ ಬಂದು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ಈ ಫುಟ್ಪಾತ್ ತೆರವು ಮಾಡಿದ್ರೆ ಈ ಟ್ರಾಫಿಕ್ ಜಾಮು ಆಗಲ್ಲ, ಮತ್ತೆ ಪಾದಚಾರಿಗಳು ಕೂಡ ಸುಗಮವಾಗಿ ಓಡಾಡುವ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಸಂಗತಿ. ವೆಹಿಕಲ್ಗಳನ್ನು ಮುಲಾಜಿಲ್ದೇ ತೆರವು ಮಾಡಬೇಕು.